ಅವ್ರಿಗೆ ತಗೊಳ್ಳೋದು ಬಿಡೋದು ಏನು ನನ್ನ ಕೈಯಾಗಿ ಅದ. ನಾನೇನು ಮೋದಿಯವರ ಅಥವಾ ಅಮಿತ್ ಶಾನ ನಾನು ತಗೊಳಕ್ ಅವನಿಗೆ? ಅದನ್ನ ಎದಕ್ಕೆ ಹೊಳ್ಳಿ ತೆಗಿತೀನಿ ಮುಗಿದ. ನಾ ಎಂದಾಗಿದ್ದೆ ಅಲ್ಲ ಅವರೇ ಅಲ್ಲ ಯಾವಾಗ ಹೇಳಿದೆ ಅಂತ. ಅದು ಯಾವಾಗ ನಿಮ್ಗೆ ಕರೆದು ಹೇಳಿದ್ ನಾನು ತಗೊಳ್ಳೋದಿಲ್ಲ ಅಂತ. ನೋಡಿ ಹಿಂಗೆ ಹೇಳ್ತಾರೆ. ಏನ್ ಮಾಡ್ತೀನಿ ಇದಕ್ಕೇನು ಉತ್ತರ ಹೇಳೋದು? ಎಲ್ಲ ನಮ್ಮವ್ರು ಇರ್ತೀರಿ, ಇದಕ್ಕೇನು ಹೇಳಿದೆ? ಈಗ ನೋಡ್ರಿ ಒಟ್ಟಾರೆ ಹೇಳ್ಬಿಟ್ಟು ನೋಡ್ರಿ ಅದು 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 ಮುಗಿದು ಹೋದ ಕತೆ. ಅದು ಮುಗಿದು ಹೋದ ಕತೆ. ಈಗ ಪಕ್ಷದವರು ನಿರ್ಣಯ ಮಾಡ್ಯಾರ, ಅವ್ರನ್ನ ಹೊರಗೆ ಹಾಕ್ಯಾರ. ಹೊರಗೆ ಹಾಕಿ ಇರ್ತಾರ ಅವ್ರು ಹೊರಗೆ. ಅವ್ರೇನು ಒಳಗೆ ಬರ್ತಾರ ಅಂತ ನನಗೇನು ಅನ್ಸಕ್ಕಿಲ್ಲ. ಅವ್ರ ದಿನ ಹೇಳ್ತಾರ ತಗೋಬೇಕಂತ. ಮತ್ತೆ ತಗೊಳವ ನೀನ್ ಯಾಕೆ ಬೈಟ್ಯಾಕೆ ಗುದ್ದಾಡಿದಿ? ಯಡಿಯೂರಪ್ಪಗೆ ಯಾಕೆ ಬೈದಿ? ಅವನ ಮಕ್ಕಳಿಗೆ ಯಾಕೆ ಬೈದಿ? ಆಮೇಲೆ ಮತ್ತೊಬ್ರಿಗೆ ಯಾಕೆ ಬೈದಿ? ಸಣ್ಣ ಬಾಯಿ ನೋಡ್ರಿ. ಯಾವಾಗಾದ್ರೂ ಮನುಷ್ಯ ಭಯವ ಲೀಡರ್ ಆಗಲ್ಲ, ಬೈಸ್ಕೊಂಡವ ಲೀಡರ್ ಆಗ್ತಾನ. ಅದಕ್ಕೆ ಬೈಲಕ್ಕೆ ಹೋಗ್ಬಾರ್ದು. ಪಾಪ ಪಕ್ಷದ ಅಧ್ಯಕ್ಷನಂಗಿಲ್ಲ, ತಂದೆ ಅಂತ ಹಿರಿಯ ಮನುಷ್ಯನಿಗೆ ಬಾಯಿ ಬಂದ ಬೈದ್ರಪ್ಪ ನಮ್ಮ ಗೌಡ್ರು. ಇದರಿಂದ ತನ್ನ ಯೋಗ್ಯತೆ ಕಳ್ಕೊಂಡ. ಮತ್ತಿಷ್ಟು ಸಮಾಜದಲ್ಲಿ ಅವರು ಲಿಂಗಾಯತರಿಲ್ಲ, ಇವರು ಲಿಂಗಾಯತರಿಲ್ಲ, ನಾ ಬೈದಿದ್ರೆ ಬೇರೆ. ಇದರಿಂದ ತನ್ನ ಗೌರವ ತಾನೇ ಕಳ್ಕೊಂಡಾಗ ಮಾಡ್ತಾರೆ ನಮ್ಮ ಗೌಡ್ರು. ಇಷ್ಟು ಜಾಣರದಾರ ಅವ್ರು. ಏನ್ ಹೇಳ್ಬೇಕು? ವಿಜಯೇಂದ್ರ ಏನ್ ಅನುಭವಿಸ್ತಲ್ಲ ಹೊಸದಾಗಿ ಬಂದ ತಕ್ಷಣ ಒಬ್ಬ ಶಾಸಕ. ನೋಡ್ರಿ ಒಂದ್ ನಿಮಿಷ. ಇವ್ರು ಒಂದ್ ನಿಮಿಷ ತಡ್ರಿ. ಇವ್ರು MLA ಆದ್ರು ಹೊಸದಾಗೆ. ಇವ್ರಿಗೆ ನಮ್ಮ ಅನುಭವ ಇತ್ತ? ಏನು ಪಂಚಾಯತಿ ಮೆಂಬರ್ ಆಗಿದ್ದಾರೆ, JDP ಮೆಂಬರ್ ಆಗಿದ್ದಾರೆ, ಮುನ್ಸಿಪಾಲ್ಟಿ ಮೆಂಬರ್ ಏನೂ ಇಲ್ಲ. ಮತ್ತು ಅವನು ಒಬ್ಬ ನಾಯಕನ ಮಗ ಅದಾನಪ್ಪ. ಪಕ್ಷದವರು ಇವರು ಆದ್ರೆ ಯೋಗ್ಯ ಆಗ್ತದ. ಲಿಂಗಾಯತರು ಉತ್ತರ ಕರ್ನಾಟಕದವ್ರು ಅದಾರ, ಲಿಂಗಾಯತರು ಅದಾರ, ಯೋಗ್ಯ ಆಗ್ತದ ಮಾಡ್ಯಾರ. ತಪ್ಪೇನಾಯ್ತು? ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬಾಯಿ ಬಂದಂಗೆ ಬೈದ್ರು ನಾವು ಅನುಭವ ಇಲ್ಲ ಅಂದ್ರೆ ನನಗೂ ನಾನು ಇನ್ಕಮ್ ಅನುಭವ ಅದಲ್ಲಪ್ಪ. ನಾ ಜಗಳದ ಮಾಡ್ಬೇಕಲ್ಲ. ಬಟ್ ಯಡಿಯೂರಪ್ಪ ನನ್ನ ಜೋಡಿ ನಾ ಮಾಡಿದ್ನ, ಅವ್ನ ಮಗನ ಜೋಡಿ ಮಾಡಿದ್ನ. ಏನು ನನಗಿಂತ ದೊಡ್ಡ ಇದ್ದೀನಿ ನಾನು 45-50 ವರ್ಷ ಆಯ್ತಪ್ಪ ರಾಜಕಾರಣ ಮಾಡ್ಲಾಗದ. ನಾನು ಕೇಳಬೇಕಿತ್ತು. ನಾವು ಸುಮ್ಮಿಲ್ಲ, ಇರ್ಲಿ ಬಿಡು ಹುಡುಗ ನಮ್ದದ, ಇದನ್ನು ಸಂಭಾಳಿಸ್ಕೊಂಡು ಹೋಗೋಣ ಅಂತೇಳಿ ನಾವು ಓದಿದ್ದೇವಪ್ಪ. ಆದರೂ ಸಮಾಧಾನದಿಂದ ನೀವು ಇರಬೇಕಿತ್ತು. ಬಾಯಿಗೆ ಬಂದಾಗ ಬೈಕೋತ ಅಡ್ಡಾಡಿರಿ. ದಯವಿಟ್ಟು ಆ ರೀತಿ ಮಾಡೋದು ಸರಿಯಲ್ಲ ನನ್ನ ಅಭಿಪ್ರಾಯ. ಲೋಕಸಭಾ ಚುನಾವಣೆ ವೇಳೆ ಯತ್ನಾಳ್ ಅವರು ನೀವು ಕೂಡ ಮತ್ತೇನ ಆಗ್ಲಿದ್ರಿ ಕೂಡಿದ್ರಿ, ಮತ್ತೀಗ ಏನಾದ್ರು ಕೆಟ್ಟಿದೆ ಆಗಿದೆ? ನಮ್ದೇನು ವೈಯಕ್ತಿಕ ಸಂಬಂಧ ಕೆಟ್ಟಿಲ್ಲ. ಮತ್ತು ಅದು ನನ್ನ ಜೀವ ಇರುತ್ತಾನ ನಾ ಕೆಡಿಸ್ಕೊಳ್ಳೋದಿಲ್ಲ. ಇದು ಮಾತ್ರ ಬಹಳ ಸತ್ಯ. ಆದರೆ ರಾಜಕಾರಣದ ಬಗ್ಗೆ ನಾ ಏನೂ ಹೇಳೋದಿಲ್ಲ. ಅವ್ನು ತಿಳಿದು ನಾವು ಮಾಡ್ತಾನೆ, ನಮ್ಮ ತಿಳಿದು ನಾವು ಮಾಡ್ತೇವೆ. ಈಗ ನಿಮಗೆ ಗೊತ್ತದಿಲ್ಲ, ನಾನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದೇ MLA ಇದ್ದ ನಮ್ಮ ಜಿಲ್ಲಾನಾಗ. ಎಲ್ಲ ಕಡೆನೂ ಕಾಂಗ್ರೆಸ್ ಇದ್ದಲ್ಲಿ 10,000 20,000 ಲೀಡ್ ಆಯಿತು. ಆದರೆ ಬಿಜಾಪುರ ಸಿಟಿಯಾಗ ಒಬ್ಬನೇ MP ಇದ್ದ, ಅಲ್ಲೇ 9,500 ಲೀಡ್ ಆಯ್ತಪ್ಪ. ಅದಕ್ಕೇನು ಹೇಳಲಿ ನಾನು ಎಂದರೆ ಕೇಳಿದ ಗೌಡ್ರಿಗೆ. ನನಗೆ ಗೊತ್ತದ, ಆಯಿತು ಏನೋ ಆಗ್ಯದ, ಅಲ್ಲಿ ಬಿಡಪ್ಪ ಹೋಲಿ ಪಾಪಿ. ಮತ್ತು ತಿರ್ಗಾಡ್ಕೋತ MP ಹೋಗಿ ಗೆಲ್ಲಿಸ್ಕೊಬರ್ತೀನಿ ಅಂತ ಊರು ಬಿಟ್ಬಿಟ್ಟು ಆದ. ಇಲ್ಲಿ ಏನೋ ಕಚ್ಚಿ ಬಿಚ್ಚು ಮಾಡಿಬಿಟ್ರು ಕೆಳಗಿನವರು. ಮತ್ತು ಅದಕ್ಕೇನು ನಾನು ಏನೂ ಅಂದಿಲ್ಲ, ನಾನು ಇಲ್ಲ. ಈಗ ಅವ್ರ ಟೀಮ್ ನೋಡ್ರಿ, ಈಗ ನನಗೆ ಹೊರಗೆ ಹಾಕಿದ್ರಂದ ನಂದು ಟೀಮ್ ಹೋಗ್ತಿಲ್ಲ ಹೇಳಕ. ಮತ್ತೆ ಅದು ನಡೀಲಿ, ಅದು ನಿರಂತರ. ಅದು ನಿಮ್ಮನ್ನ ಕೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಿತ್ತು? ನನ್ನ ಅಭಿಪ್ರಾಯ ಏನಿಲ್ಲಪ್ಪ. ಪಕ್ಷದವ್ರು ಏನ್ ನಿರ್ಣಯ ಮಾಡ್ರ ಮತ್ತೆ ಅವ್ರ ಜೊತೆ ನಾವು ಇರ್ಬೇಕಲ್ಲ. ರಾಜಕಾರಣಿ ನೀವು, ನಿಮ್ಮನ್ನು ಒಂದು ನಾ ಎಲ್ಲಾನು ಕೇಳ್ತೇವೆ. ಅವ್ರು ಕೇಳಿದಾಗ ಏನ್ ಉತ್ತರ ಹೇಳ್ಬೇಕು ಅವ್ರ ಹತ್ರ ಹೇಳ್ತೀನಿ, ನಿಮ್ಮ ಹತ್ರ ಹೇಳಕ್ ಆಗೋದಿಲ್ಲ. ಆಯ್ತಾ? ಸರಿ. ಪಕ್ಷದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ನಾನು ಭೇಟಿ ಆಗ್ಲಿಕ್ಕೆ ಹೋಗಿದ್ದೆವು.